ಶಿವಮೊಗ್ಗದಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ. ರಸ್ತೆ ದಾಟ್ತಾ ಇದ್ದ ಮಹಿಳೆಗೆ ರಭಸವಾಗಿ ಬಂದಂತಹ ಕಾರು ಡಿಕ್ಕಿಯಾಗಿದೆ. ಡಿಕ್ಕಿ ಹೊಡೆದಂಥ ಇಂಪ್ಯಾಕ್ಟ್ಗೆ ಆ ಮಹಿಳೆ ರಸ್ತೆಯಲ್ಲೇ ಹಾರಿ ಬಿದ್ದಿದ್ದಾರೆ. ಶಿವಮೊಗ್ಗದ ಸಾಗರ ತಾಲೂಕಿನ ಆನಂದಪುರದಲ್ಲಿ ನಡೆದಿರುವಂಥ ಇದು ಅಪಘಾತ ಪ್ರಕರಣ ಇದೆ. ಈ ಅಪಘಾತದ ಬಳಿಕ ಕಾರನ್ನು ನಿಲ್ಲಿಸದೆ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ಗಾಯಗೊಂಡಂಥ ಮಹಿಳೆಯನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆ್ಯಂಡ್ ಆ ಒಂದು ಭೀಕರ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತನ್ನ ಪಾಡಿಗೆ ತಾನು ರಸ್ತೆಯನ್ನು ದಾಟ್ತಿದ್ದಂಥ ಸಂದರ್ಭದಲ್ಲಿ ವೇಗವಾಗಿ ಬಂದಂಥ ಕಾರು ಸೀದಾ ಆಕೆಗೆ ಅಪ್ಪಳಿಸ್ಬಿಡುತ್ತೆ. ಸೌಜನ್ಯಕ್ಕೆ ಅಟ್ಲೀಸ್ಟ್ ಈ ಥರ ಒಂದು ಆಕ್ಸಿಡೆಂಟ್ ನನ್ನಿಂದ ಆಯಿತು, ಆ ಮಹಿಳೆಗೆ ಏನಾಯಿತು ಅಂತ ಹೇಳಿ ಸೌಜನ್ಯಕ್ಕೆ ಅಟ್ಲೀಸ್ಟ್, ಮಾನವೀಯತೆಗೆ ಅಟ್ಲೀಸ್ಟ್ ಆ ವ್ಯಕ್ತಿ ಕಾರನ್ನು ನಿಲ್ಲಿಸದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸೊ ಈಗ ಸದ್ಯಕ್ಕೆ ಈ ಮಹಿಳೆಗೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿವಮೊಗ್ಗದ ಸಾಗರದ ಆನಂದಪುರದಲ್ಲಿ ಆಗಿರುವಂಥ ಒಂದು ಭೀಕರ ರಸ್ತೆ ಅಪಘಾತ ಇದು. ಅದರ CCTV ದೃಶ್ಯಾವಳಿಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಪ್ರಸನ್ನ, ಈಗ ಆ ಡ್ರೈವರ್ನ ಕುರಿತಾಗಿ ಏನಾದರೂ ಡೀಟೇಲ್ಸ್ ಕಲೆ ಹಾಕಿದ್ದಾರಾ ಪೊಲೀಸರು ಏನಾದರೂ? ಇಲ್ಲ ರಾಹುಲ್, ಏನು ಒಂದು ಅಪಘಾತ ಸಂಭವಿಸಿತು ಆ ಸಂದರ್ಭದಲ್ಲಿ ಆ ಚಾಲಕ ಮಾನವೀಯತೆಯನ್ನ ಮರೆತುಬಿಟ್ಟು ಮಹಿಳೆಗೆ, ರಸ್ತೆ ದಾಟದಂತ ಮಹಿಳೆಗೆ ಅಂದ್ರೆ ಸಾಕಷ್ಟು ಅವಕಾಶ ಇತ್ತು ನನಗೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ. ಆದ್ರೆ ಆತ ವೇಗ ಮತ್ತೆ ನಿರ್ಲಕ್ಷ್ಯದ ಚಾಲನೆಯ ಪರಿಣಾಮವಾಗಿ ಆ ಮಹಿಳೆಗೆ ಡಿಕ್ಕಿ ಹೊಡೆದ ನಂತರ ಆ ಮಹಿಳೆಯ ಪರಿಸ್ಥಿತಿ ಏನಾಯ್ತು, ಆಕೆಗೆ ಗಾಯ ಆಯ್ತಾ, ಆಕೆ ಏನು ದೇಹದ ಪರಿಸ್ಥಿತಿಗೆ ಪೆಟ್ಟಾಯ್ತಾ ಅಂತ ಕೂಡ ಕನಿಷ್ಠ ಗಮನಿಸದೆ ವೇಗವಾಗಿ ಅಲ್ಲಿಂದ ಹೊರಡಿದ್ದು ನೋಡ್ರೆ ಅಲ್ಲಿ ಆತ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದ ಹೊರತು ಅಲ್ಲಿ ತನ್ನ ಮಾನವೀಯತೆಯನ್ನು ದೃಷ್ಟಿ ತೋರಿಸಬೇಕು. ಕನಿಷ್ಠ ಪಕ್ಷ ಆಕೆಗೆ ಏನಾದ್ರು ಆರೋಗ್ಯ ದೃಷ್ಟಿಯಿಂದ ಏನಾದ್ರು ಹೆಚ್ಚಿನ ನಿಲುವು ಬೇಕಾದ್ರೆ ಅದನ್ನ ಕೊಡಿಸೋಣ, ಅಥವಾ ಅಟ್ಲೀಸ್ಟ್ ಆಕೆ ಆರೋಗ್ಯ ವಿಚಾರಿಸೋಣ ಅಷ್ಟರ ಮಟ್ಟಿಗೆ ಒಂದು ಕನಿಷ್ಠ ಸೌಜನ್ಯವನ್ನು ಕೂಡ ತೋರಿಸದೆ ಆತ ಅಲ್ಲಿ ಪರವಾಗಿರೋದು ನೋಡಿದ್ರೆ ಆತನ ಉದ್ದೇಶ ಅಲ್ಲಿ ಸ್ಪಷ್ಟವಾಗತ್ತೆ. ಅಂದ್ರೆ ಸಿಗಾಕೊಂಡ್ರೆ ಇಲ್ಲಿ ಹೊಡೆತ ಬೀಳತ್ತೋ ಅಥವಾ ಇನ್ನೇನು ಬೇರೆ ರೀತಿಯ ಒಂದು ಬೆಳವಣಿಗೆ ಆಗತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಆತ ಪರವಾಗಿರೋದಂಥದ್ದು. ಆದ್ರೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ರಿಪ್ಪನ್ಪೇಟೆ ಪೊಲೀಸರು ಈಗಾಗಲೇ ತನಿಖೆನ ಮುಂದುವರಿಸ್ಬಿಟ್ಟು ಆ ಒಂದು ಕೃತ್ಯನ ಎಸಗಿರುವಂತಹ ಚಾಲಕನ ಪತ್ತೆಗೆ ಈಗಾಗಲೇ ಮುಂದಾಗಿರುವಂತ ನಾವು ಕಾಣಬಹುದಾಗಿದೆ ರಾಹುಲ್.